ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಡೇ 3. ಸೊ ನಾವು ಶಿವಮೊಗ್ಗದಲ್ಲಿ ಕೆಲವೊಂದು ಪ್ಲೇಸಸ್ ಮಾತ್ರ ಕವರ್ ಮಾಡ್ತಾಯಿದ್ದೀನಿ ಇವತ್ತು. ಯಾಕಂದರೆ 5 ಗಂಟೆಗೆ ನಮಗೆ ಬಸ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅದರಿಂದ ನಾವು ಜಾಸ್ತಿ ಪ್ಲೇಸಸ್ ಇವತ್ತು ಇಟ್ಕೊಂಡಿಲ್ಲ. ಸೊ ಅದರೊಳಗೆ ಒನ್ ಆಫ್ ದ ಪ್ಲೇಸಸ್ ನಾವು ನೋಡೋಕ್ಕೆ ಬಂದಿರೋದೇನಪ್ಪ ಅಂತಂದರೆ ಕೂಡಲಿ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಶಾರದಾ ಮಠ. ಸೊ ಇಲ್ಲಿ ಏನು ಅಂತಂದರೆ ಇಲ್ಲಿ ತುಂಗಾ ಮತ್ತು ಭದ್ರಾ 2 ನದಿಗಳು ಸಂಗಮ ಆಗುತ್ತೆ. ಆ್ಯಂಡ್ ಇಲ್ಲಿ ಮೂಲ ಅಂತ ಹೇಳ್ತಾರೆ. ಶಾರದಾದೇವಿ ಇಲ್ಲಿ ಬಂದು ನೆಲೆಸಿರೋದು ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ತುಂಬ ಜನ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಸೊ ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಅಕ್ಷರಾಭ್ಯಾಸ ಮಾಡಿಸ್ಬೋದು ಇಲ್ಲಿ. ಅದ್ರದ್ದು ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಅಂತ ನನಗೂ ಗೊತ್ತಿಲ್ಲ, ನಾನು ನೋಡಿಲ್ಲ. ಸೊ ಗೊತ್ತಾದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರಾದರೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಇರೋರು ಬಂದು ಮಾಡಿಸ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಆಟ ಕೂಡ ಆಡ್ಬೋದು. ಇಲ್ಲಿ ಸ್ವಲ್ಪ ನೀರು ಚೆನ್ನಾಗಿದೆ. ಅಂದರೆ ತುಂಬ ಮುಂದೆ ಹೋಗೋಕ್ಕಾಗಲ್ಲ, ಬಟ್ ಆಟ ಆಡ್ಬೋದು, ಚೆನ್ನಾಗಿದೆ. ಸೊ ಬರೋರು ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆನೇ ಬನ್ನಿ. ಬಿಸಿಲು ಟೈಮಲ್ಲಿ ಬಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಇಲ್ಲಿ ಅಕ್ಷರಾಭ್ಯಾಸವಲ್ಲದೇ ಕೂಡ ಇಲ್ಲಿ ಪಿಂಡ ಪ್ರದಾನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಅಂದರೆ ತುಂಬ ಜನ ಗೊತ್ತಿರುತ್ತೆ ಪಿಂಡ ಪ್ರದಾನ ಅಂದರೆ ಹಿರಿಯರಿಗೆ ನಾವು ದರ್ಪಣ ಬಿಡ್ತೀವಲ್ಲ, ಪಿಂಡ ಬಿಡ್ತೀವಲ್ಲ, ಇದನ್ನು ಇಲ್ಲಿ ಮಾಡ್ತಾರೆ ಕೂಡ. ನಾನು ಜಂಪ್ ಮಾಡ್ತೀನಿ ಈಗ. ಕಮಾನ್ ಜಂಪ್. ಜಯಶಣ ಮಾಡು. ಕಾಲೋಡಿ ಕಾಲೋಡಿ ಹಿಂಗೆ ಅಲ್ಲಿ ಏನಕ್ಕೆ ಎತ್ಕೊಳಕ್ ಹೋಗ್ತೀರಾ? ಪ್ಯಾಂಟ್ ಬಿಡಿ, ಹೋಗಿ ಅಷ್ಟು ಹೊದ್ದಾಗ ಆಯ್ತು. ಅದೇ ಇನ್ನೇನು ಎತ್ಕೊಂಡು ಏನು ಪ್ರಯೋಜನ? ಇನ್ನ ಗ್ರೀನ್ ಕಲರ್ ಸೂಪರ್. ನನಗೆ ಪರ್ಸ್ನಲಿ ಕೇಕ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಶಿವಮೊಗ್ಗದಲ್ಲಿ ತಿನ್ನಂತಹ ಒನ್ ಆಫ್ ದ ಬೆಸ್ಟೆಸ್ಟ್ ಕೇಕು ಈ ಕೇಕ್ ಲ್ಯಾಂಡ್ ಅನ್ನೋ ಶಾಪಲ್ಲಿ ಸಿಕ್ತು. ಅದು ಅಲ್ಲದೆ ಇದು ಎಗ್ಲೆಸ್ ಕೇಕ್ಸು ತುಂಬಾ ಚೆನ್ನಾಗಿದೆ. ಶಿವಮೊಗ್ಗ ಹೋದಾಗ ದಯವಿಟ್ಟು ಅಲ್ಲಿಗೆ ಹೋಗಿ ಕೇಕ್ನ ಟ್ರೈ ಮಾಡಿ, ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬಾ, ಒಂದು ನಿಮಿಷ ನಾಲ್ಕಿದ್ದೀನಿ. ಕವರ್ ಅಂತ ತೆಗಿ ಮೇಲೆ ಅಲ್ಲ, ತೆಗಿಲ್ ಕವರ್ ಹೇಳ್ತೀನಿ. ಫೋಟೋ ಅದನ್ನು ಬೇಡ ಕೊಟ್ಟರೆ ಪ್ರೇಮವದನೆ ನೀ ನನ್ನ ಮನದನ್ನೇ, ನೆಲೆಸಿರುವೆ ಈ ಪ್ರೇಮ ಸೌಧದಲ್ಲಿ. ಸ್ವಾಗತಿಸು ಎಲ್ಲ ಬಾಂಧವರನ್ನು, ತಿಳಿಸು ನಮ್ಮ ಸಂಸ್ಕೃತಿಯನ್ನು, ಉಳಿಸು ಪ್ರಜೀವ ವಸ್ತುಗಳನ್ನು. ಇದು ಖಂಡಿತವಾಗ್ಲೂ ನನ್ನ ಸಾಲುಗಳಂತೂ ಅಲ್ಲವೇ ಇಲ್ಲ. ಶಿವಮೊಗ್ಗದಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿರೋ ಲಕ್ಕೇನಕೊಪ್ಪ ಅನ್ನೋ ಹಳ್ಳಿಯಲ್ಲಿ ಈ ಅಮೂಲ್ಯ ಸೌಧ ಎಂಬ ಮ್ಯೂಸಿಯಂ ಇದೆ. ಪತ್ನಿಗೋಸ್ಕರ ಎಷ್ಟೊಂದು ಜನ ಸಮಾಧಿ ಕಟ್ತಾರೆ, ಮನೆ ಕಟ್ತಾರೆ, ಏನೇನೋ ಕಟ್ತಾರೆ ಅವರವರ ನೆನಪಿನಲ್ಲಿ. ಬಟ್ ಇಲ್ಲೊಬ್ಬರು ಖಂಡೋಬಾ ರಾವ್ ಎನ್ನುವರು ಈ ಮ್ಯೂಸಿಯಂನ ನಿರ್ಮಾಣ ಮಾಡಿದ್ದಾರೆ. ಇವರು ಇತಿಹಾಸದ ಲೆಕ್ಚರರ್ ಆಗಿದ್ರಂತೆ ಶಿವಮೊಗ್ಗದಲ್ಲಿ. ಅಲ್ಲೇ ಅವರ ವೈಫ್ ಕೂಡ ಲೆಕ್ಚರರ್ ಆಗಿದ್ರಂತೆ. ಅವರಿಬ್ಬರು ನಡುವೆ ಪ್ರೇಮ ಮೂಡಿ 1972ರಲ್ಲಿ ಮದುವೆ ಆಗ್ತಾರೆ. ಬಟ್ 2005ರಲ್ಲಿ ಅವರ ಪತ್ನಿ ಕೂಡ ನಿವೃತ್ತಿ ಹೊಂದ್ತಾರೆ ಈ ಲೆಕ್ಚರಿಂಗ್ ಸೆಷನಿಂದ. ಲೆಕ್ಚರರ್ ಆಗಿ. ಆವಾಗ ಒಂದು 2 ವರ್ಷಗಳ ಕಾಲ ಅವರ ಅನಾರೋಗ್ಯದಿಂದ ಅವರು 2007ರಲ್ಲಿ ಅವರು ಸಾವನ್ನಪ್ತಾರೆ.
ಆದರೆ ಖಂಡೋಬಾ ರಾವ್ ಅವರಿಗೆ ಪತ್ನಿ ಅಂದರೆ ತುಂಬ ಇಷ್ಟ. ಅವನ ನೆನಪಿನಲ್ಲಿ ಏನಾದರೂ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕಲ್ಲ, ಏನು ಮಾಡೋದು ಅಂತ ಅವರು ಯೋಚನೆ ಮಾಡ್ತಿರ್ಬೇಕಾದ್ರೆ, ಆದರೆ ಖಂಡೋಬಾ ರಾವ್ ಅವರಿಗೆ ನಾಣ್ಯಗಳ ಸಂಗ್ರಹ ಮಾಡೋದು ಅಂದರೆ ತುಂಬಾ ಇಷ್ಟ ಇರುತ್ತೆ. ನೀವು ನಂಬಲ್ಲ ಎಷ್ಟು ನಾಣ್ಯಗಳಿದೆ ಅಂತಂದರೆ, ನನಗೆ ಅಂದಾಜಿಸ್ಬೇಕು ಅಂತಂದರೆ ಮೇ ಬಿ ಒಂದು 10,000ಕ್ಕಿಂತ ನಾಣ್ಯಗಳಿಟ್ಟಿದ್ದಾರೆ. ಈ ಮರಾಠರು, ಶಾತವಾಹನರು, ಇಂಗ್ಲೀಷ್ ನಾಣ್ಯಗಳು, ನಮ್ಮ ಹಳೆಯ ಇಂಡಿಯನ್ ನೋಟಿನ ಪದ್ಧತಿಗಳು, ನಾವು ನಾಣ್ಯ ಅನ್ನೋದು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋ ಟ್ರೀ ಬರುತ್ತೆ ಗೊತ್ತಾ, ಹೇಗೆ ಸ್ಟಾರ್ಟ್ ಆಯಿತು ಇದೆಲ್ಲ ಅಂತ ಅಂದ್ಬಿಟ್ಟು, ಅದು ಪಶ್ಚಿಮದ್ದು ನೀವು ಕಣ್ಣು ಹಾಯಿಸಿದಷ್ಟು ಒಂದು ರೂಮ್ ಪೂರ್ತಿ ನಾಣ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಅದು ಅವ್ರಿಗೆ ಎಲ್ಲಿಂದ ಸಿಕ್ತು, ಹೇಗೆ ಸಿಕ್ತು, ಅವರು ಇದಕ್ಕೆ ಎಷ್ಟು ಖರ್ಚು ಮಾಡಿದಾರೋ, ಎಲ್ಲಿಂದ ಹುಡುಕಿದಾರೋ, ಅದು ಅಲ್ಲದೆ ಅದ್ರ ಜೊತೆಗೆ ಅವರು ನಾಣ್ಯಗಳನ್ನ ಇತಿಹಾಸನ ತಿಳಿಸಿದ್ದಾರೆ. ನೀವು ಯಾವುದೇ ಜಾಗಕ್ಕೆ ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಆದಷ್ಟು ಈ ಜಾಗಕ್ಕೆ ಹೋಗಿ ಅಟ್ಲೀಸ್ಟ್ ಒಂದು 8-10 ವರ್ಷದ ಮಕ್ಕಳನ್ನ ಕರ್ಕೊಂಡೋಗಿ, ಅರ್ಥ ಆಗಬೇಕು ಮಕ್ಕಳಿಗೆ, ಆ ಥರ ಮಕ್ಕಳಿಗೆ ಕರ್ಕೊಂಡೋಗಿ ಬರೀ ನಾಣ್ಯಗಳಲ್ಲದೇ ಹಳೇ ರೇಡಿಯೋ, ಹಳೇ ಟಿ ವಿಗಳು, ಫೋನು, ಹಳೇ ಹಿತ್ತಾಳೆ ಪಾತ್ರೆಗಳು, ಹಳೇ ಅಂದರೆ ಪ್ರಾಚೀನ ವಸ್ತುಗಳು ಅಂತಲೇ ಹೇಳ್ಬೋದು, ಪೇಂಟಿಂಗ್ಸ್ಗಳು, ಇಂಥದ್ದಿಲ್ಲ ಅಂತ ಇಲ್ಲ, ಕ್ಯಾಮ್ರಾಸು, ಇವಂದು ಎಣ್ಣೆ ಹೊಡೆಯೋರ್ಗು ಅಲ್ಲಿ ಹೋದ್ರೆ ಹಬ್ಬ ಅನಿಸುತ್ತೆ. ಈ ಸಣ್ಣ ಎಣ್ಣೆ ಬಾಟ್ಲುಗಳಿಂದ ಈಗಿನ ಬಾಟ್ಲುಗಳು ಡಿಸೈನ್ಸು, ಆಗ ಒಂದು ವಿಂಟೇಜ್ ಡಿಸೈನ್ಸ್ ಎಲ್ಲ ಇರ್ತಿತ್ತಲ್ಲ, ಅದು ಒಂದು ಮನೆ ಪೂರ್ತಿ ಅವರು ಇದನ್ನೇ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ನಿಜ ಇದೊಂದು ಅಲ್ಲಿ ಒಂದು 10 ರೂಪಾಯಿ ಇರಬೇಕು ಎಂಟ್ರಿ ಫೀಸ್ ಅಷ್ಟೇನೆ, ಬಟ್ 10 ರೂಪಾಯಿ ತುಂಬ ಕಡಿಮೆ ಅನಿಸ್ಬಿಡ್ತು ನನಗಂತೂ. ಅದನ್ನು ಮೇಂಟೈನ್ ಮಾಡೋದಕ್ಕೇ ಏನೂ ಇಲ್ಲ, ಏನೇನೂ ಸಾಲಲ್ಲ. ತುಂಬ ಜನ ನಾವು ಹೋಗಿದ್ದಿನ ನಾನು ನನ್ನ ಫ್ರೆಂಡ್ಸು ಬಿಟ್ಟು ಒಂದು 10 ಜನ ಇದ್ವೇನೋ ಅಷ್ಟೇನೆ. ಇಲ್ಲಿ ಜನನೇ ಇರಲಿಲ್ಲ. ನಾವು ಎಷ್ಟೊಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ತೀವಿ, ಬಟ್ ಒಂದು ಸಲ ಈ ಥರ ಮ್ಯೂಸಿಯಮ್ಗೆ ಖಂಡಿತವಾಗ್ಲೂ ನೀವು ಮಕ್ಳುಗಳನ್ನ ಕರ್ಕೊಂಡೋಗಿ. ನಿಮಗೆ ಬರೀ ನಾಣ್ಯಗಳಷ್ಟೇ ಅಂತಲ್ಲ, ನಿಮ್ಮ ಇಡೀ ಜೀವನದ ಚಿತ್ರಪಟಗಳನ್ನೇ ತೋರಿಸ್ದಂಗೆ ಆಗುತ್ತೆ. ಮನುಷ್ಯನ ಹೇಗೆ ಅವನ ಬಳಸಿದ ವಸ್ತುಗಳಿಂದ ಹಿಡಿದು ಪ್ರತಿಯೊಂದೂ ತೋರಿಸಿದ್ದಾರೆ. ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ನೀಟಾಗಿದೆ ಅಂತಂದರೆ ಅಷ್ಟು ನೀಟಾಗಿದೆ ಈ ಜಾಗ ಅಂತೂ. ಹೆಂಡ್ತಿಗೋಸ್ಕರ ಏನೇನೋ ಮಾಡ್ತಾರೆ, ರೆಸ್ಪೆಕ್ಟ್ ದೆಮ್. ಬಟ್ ಈ ಥರ ಒಂದು ವಿಷಯಗಳಿದೆಯಲ್ಲ, ಅದನ್ನು ನಾವು ಒಬ್ಬ ಮನುಷ್ಯನಿಂದ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ ಅನಿಸುತ್ತೆ. ಇದೆಲ್ಲ ಅವರು ಹೇಗೆ ಕಲೆಕ್ಟ್ ಮಾಡಿದ್ರು ಅನ್ನೋದೇ ನನಗೆ ವಿಸ್ಮಯ ಅನಿಸುತ್ತೆ. ನಾನು ನೋಡಿದಂಥ, ನನಗೆ ಪರ್ಸ್ನಲಿ ಎಲ್ರಿಗೂ ಗೊತ್ತು ಮ್ಯೂಸಿಯಮ್ಸ್ ಅಂದರೆ ತುಂಬ ಇಷ್ಟ ಅಂತಾರೆ ಎಲ್ಲರೂ. ಮ್ಯೂಸಿಯಮ್ಸಲ್ಲಿ ಏನಿರುತ್ತೆ, ಹಳೆ ಕಾಲದ ವಸ್ತುಗಳಿರುತ್ತೆ ಅಷ್ಟೇ ಅಲ್ವಾ ಅಂತಂತಾರೆ. ಬಟ್ ಆ ಹಳೇದ್ರಿಂದನೇ ನಾವು ಇದಾಗಿರೋದಲ್ವ. ನನಗೆ ಅದರಿಂದ ಮ್ಯೂಸಿಯಮ್ಸ್ ಅಂದರೆ ತುಂಬಾ ಇಷ್ಟ. ಯಾವುದಾದ್ರೂ ಪ್ಲೇಸ್ಗೆ ಹೋಗಲಿ, ಮ್ಯೂಸಿಯಮ್ ಇದೆ ಅಂತಂದರೆ ನಾನು ಮಿಸ್ ಮಾಡದೆ ಆ ಮ್ಯೂಸಿಯಮ್ಸ್ಗಂತೂ ಹೋಗ್ತೀನಿ. ನೋಡ್ತಾ ಇರ್ಬೋದು, ಲ್ಯಾಂಟೇನ ಆಗಿರ್ಬೋದು, ಈ ಕಾಪರ್ ಇದು, ಆ ರೇಡಿಯೋಗಳಂತೂ ಒಂದು ಗ್ಲಾಸ್ ಹಾಕಿಟ್ಬಿಟ್ಟಿದ್ದಾರೆ. ಅದು ಎಷ್ಟು ರೇಡಿಯೋ ಇದೆಯೋ, ಕ್ಲಾಕು, ಈ ಸಣ್ಣ ಕ್ಲಾಕಿಂದ ಹಿಡಿದು ದೊಡ್ಡ ಕ್ಲಾಕ್ವರೆಗೂ ಇದೆ. ದಯವಿಟ್ಟು ನಾನು ಯಾವುದಕ್ಕೂ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಹೋಗಿ ಅಂತ ಹೇಳಿಲ್ಲ, ಹೋಗಿ ಅದನ್ನು ತುಂಬ ಜನಕ್ಕೆ ತಿಳಿಸ್ಕೊಡಿ ಈ ಪ್ಲೇಸ್ಗಳಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ ಇದರಿಂದ. ದಯವಿಟ್ಟು ಹೋಗಿ ಅಂತ ನಾನು ಹೇಳ್ತೀನಿ. ಯಾ ಟಚ್ ಮಾಡಬಾರ್ದು ಅದನ್ನು. ಎಸ್, it can break. ಯಾರಿಗದು? ಚಂದ್ರಜ್ಜಿಗೆ ಎಂತಕ್ಕೆ? ಅದು ಮಾಡಬೇಕು ಪೌಡರ್. ಹಾಂ, ಮಾಡಿ
ಜ್ಯೂಸ್ ಮತ್ತೆ ಅದು ಯಮ್ಮಿ ಆಗ್ತದೆ ಅದು ಬೇಕು. ಸರಿ ಆಯಿತು, ಕೊಡಿಸ್ತೀನಿ. ನಮಗೆ 5 ಗಂಟೆಗೆ ಬಸ್ ಇದ್ದಿದ್ದರಿಂದ ನಾವು ಕೂಡಲಿ ಮುಗಿಸ್ಕೊಂಡು ಮ್ಯೂಸಿಯಮ್ಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು. ಅದರಿಂದ ನಾನು ಕಂಪ್ಲೀಟ್ ವಿಡಿಯೋ ಮಾಡಲಿಕ್ಕೆ ಆಗಲೇ ಇಲ್ಲ ಅಲ್ಲಿ. ಸೊ ಮಿಸ್ ಆಯಿತು. ನಾನು ಇನ್ನೊಂದು ಸಲ ಆ ಮ್ಯೂಸಿಯಮ್ ನೋಡಲಿಕ್ಕೆ ಅಂತಲೇ ನಾನು ಶಿವಮೊಗ್ಗ ಹೋದಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿದೆ, ಅಷ್ಟು ವಸ್ತುಗಳಿದೆ ಅಲ್ಲಿ. ಬೆಳಗ್ಗೆ ಹೋದರೆ ಆಲ್ಮೋಸ್ಟ್ ನಿಮ್ಮ 4 to 5 hours ಕಂಪ್ಲೀಟಾಗಿ ನೀವು ಪ್ಯಾಕ್ಡ್ ಆಗ್ಬೋದು ಅಲ್ಲಿ ಹೋದರೆ. ಸೊ ನೀವು ಹೋಗಿ ಅಲ್ಲಿಗೆ ಅಂತ ನಾನು ಹೇಳ್ತೀನಿ. ಅದಾದಮೇಲೆ ಸಂಜೆ 5 ಗಂಟೆಗೆ ಮುಂಚೆ ಊಟ ಮಾಡಿಕೊಂಡು ಆಮೇಲೆ ಶಿವಮೊಗ್ಗದಿಂದ ಹೊರಟ್ಬಿಟ್ವಿ. ಓವರಾಲ್ ನನಗೆ ಶಿವಮೊಗ್ಗ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಫನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಇದ್ರ ಮುಖಾಂತರ ನನ್ನ ಶಿವಮೊಗ್ಗ ಸೀರೀಸು ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.